ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪಾಲಕ್ ರೈಸನ್ನು ಹೇಗೆ ಮಾಡೋದಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನೊಂದು ಇಲ್ಲಿ ಕುಕ್ಕರ್ನಲ್ಲಿ 1 ಸ್ಪೂನು ಆಯಿಲು, 1 ಮಸಾಲ ಎಲೆ, 1 ಈರುಳ್ಳಿ ಮತ್ತು 1-2 ಮೆಣಸಿನ್ಕಾಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಪಾಲಕ್ ರೈಸನ್ನು ನೀವು ಯಾವುದಾದ್ರೂ ಎಮರ್ಜೆನ್ಸಿಯಲ್ಲಿ ಇಲ್ಲ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋದಿದ್ರೆ ಒಂದು 5 ನಿಮಿಷಲ್ಲೇ ಆಗುವಂಥ ಇದು ಪಾಲಕ್ ರೈಸು. ನಾನಿಲ್ಲಿ 1 ಗ್ಲಾಸಷ್ಟು ರೈಸನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ನಾನು ಇದರೊಳಗೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಮತ್ತು ನಾನು ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ, 1 ಪಾಲಕ್ ಸೊಪ್ಪು ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಾನು ಇದರೊಳಗೆ ಹಾಕ್ಕೊಂಡಿದ್ದೀನಿ ರೀ. ಈಗಿದು ಎಣ್ಣೆ ಒಳಗೆ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಇದಕ್ಕೆ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನು ನಾನು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಈ ರೈಸು ಭಾಳ ಜಲ್ದಿ ಆಗತ್ತೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ ಮತ್ತು ಟೇಸ್ಟಿನೂ ಅಷ್ಟೇ ಆಗತ್ತೆ. ಹಾಗೆ ನೀವು ಇದರೊಳಗೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಹಾಕೋರಿ. ಆಮೇಲೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ನೀವು ಇದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಇದರೊಳಗೆ ಒಂದು ಗ್ಲಾಸಷ್ಟು ರೈಸನ್ನು ಹಾಕೊಳ್ಳೋಣ್ರಿ. ನೋಡಿರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಒಂದು ಹಾಫು ನಿಂಬೆ ರಸನ ನಾನು ಇದ್ರೊಳಗೆ ಹಿಂಡ್ಕೋತಾ ಇದ್ದೀನಿ ರೀ. ನಿಂಬೆ ರಸ ಹಾಕೋದ್ರಿಂದ ರೈಸು ಉದುರಾಗಿ ಹೂವಿನಂಗೆ ಇರುತ್ತೆ ರೀ. ಇದು ಟಿಪ್ ನೆನಪಿಡ್ರಿ. ಉದುರಾಗಿ ಅಕ್ಕಿ ಅನ್ನ ಬೇಕಾದರೆ ನೀವು ನಿಂಬೆ ರಸವನ್ನು ಹಾಕೋಬೋದು. ಈಗ ನಾನು ಇದನ್ನು ಕುಕ್ಕರಲ್ಲಿ 2 ವಿಸಲ್ ಹಚ್ಕೊಂಡಿದ್ದೀನಿ. ನೋಡಿರಿ, ಪಾಲಕ್ ರೈಸು ಎಷ್ಟು ಬೇಗನೆ ರೆಡಿ ಆಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.